Welcome back to again your YouTube classes. After long time, I'm going to making this one video. So ಇವತ್ತೇನಪ್ಪ ಅಂತಂದ್ರೆ ಸೆಕೆಂಡ್ ಪಿ ಯು ಸಿ ಪ್ರಿಪರೇಟರಿ ಎಕ್ಸಾಮ್ಸ್ ಅಲ್ಲಿ ಇಂಗ್ಲಿಷ್ ಸಬ್ಜೆಕ್ಟ್ ಕಂಪ್ಲೀಟ್ ಆಗೈತಿ. ಸೊ ಅದರ ಕುರಿತು ಒಂದಿಷ್ಟು ಇವತ್ತಿನ ಕ್ವಶನ್ ಪೇಪರ್ ಒಂದಿಷ್ಟು ಕೀ ಆನ್ಸರ್ಸ್ ನೋಡುವಂತ ಪ್ರಯತ್ನವನ್ನ ಈ ಕ್ಲಾಸ್ ಅಲ್ಲಿ ಮಾಡ್ತಾ ಹೋಗೋಣ. ಸೊ ನಿಮ್ಗಿಲ್ಲಿ MCQ ಕ್ವಶನ್ಸ್ ಎಲ್ಲ ಕ್ವಶನ್ಸ್ ಪ್ಯಾಟರ್ನ್ ಗೊತ್ತೈತಿ. ಇದ್ರ ಬಗ್ಗೆ ನೆಕ್ಸ್ಟ್ ಹೆಚ್ಚಿನ ವಿಡಿಯೋಗಳನ್ನ ನಿಮ್ಮ ಕಮೆಂಟ್ಸ್ ಮೇಲೆ ನಾನು ತರ್ತಾ ಹೋಗ್ತೀನಿ. ಸೊ ಇವಾಗ ಟೈಮ್ ಅನ್ನು ವೇಸ್ಟ್ ಮಾಡದೆ ನೇರವಾಗಿ ಕೀ ಆನ್ಸರ್ಸ್ ಅನ್ನ ನೋಡ್ತಾ ಹೋಗೋಣ. ಸೊ ಇಲ್ಲಿ ಮೊದಲನೇ ಕ್ವಶನ್ಸ್, ರೋಮಿಯೋ ಕಂಪೇರ್ಸ್ ಜೂಲಿಯಟ್ಸ್ ಫೆಲೋ ಡ್ಯಾನ್ಸರ್ಸ್ ಟು ಡ್ಯಾಶ್ ಇನ್ ರೋಮಿಯೋ ಅಂಡ್ ಜೂಲಿಯಟ್ ಅಂತ ಕೊಡ್ತಾ ಇದ್ದಾರೆ. ಈ ರೋಮಿಯೋ ಜೂಲಿಯಟ್ ಪೋಯಮ್ ಅಲ್ಲಿ ರೋಮಿಯೋ ಆ ಜೂಲಿಯಟ್ ಫೆಲೋ ಡ್ಯಾನ್ಸರ್ಸ್ ಗೆ ಎದಕ್ಕೆ ಕಂಪೇರ್ ಮಾಡ್ದ ಅಂದ್ರೆ ಆನ್ಸರ್ ಏನಾಗುತ್ತೆ ನಮಗಂತಂದ್ರೆ ದ ಆನ್ಸರ್ ಈಸ್ ಎ. ಏನಾಗುತ್ತೆ ಎ, ಕ್ರೌಸ್ ಅಂತ ಹೇಳ್ತೇವೆ. ಕಾವ್ಯಗಳಿಗೆ ಏನ್ ಮಾಡ್ತಾನೆ ಅವನಲ್ಲಿ ಕಂಪೇರ್ ಮಾಡ್ತಾ ಬರ್ತಾನೆ. ರಿಚ್ ಜುವೆಲ್ ಸ್ಯಾರೋ, ಟಾರ್ಚರ್ಸ್ ನೈಟ್ ಇವೆಲ್ಲನೂ ಅದಾವ. ಸೊ ಕ್ಲಾಸ್ ಬೇಕಂದ್ರೆ ಮತ್ತೊಂದು ಕ್ಲಾಸ್ ಎಲ್ಲ ಕೊಟ್ಟಿರ್ತೀನಿ. ಈಗ ನಾವು ನೇರವಾಗಿ ಕೀ ಆನ್ಸರ್ಸ್ ನೋಡ್ತಾ ಹೋಗೋಣ. ಸೊ ದ ಫಸ್ಟ್ ಒನ್ ಕ್ವಶನ್ ಆನ್ಸರ್ ಇಸ್ ಕ್ರೌಸ್. ನೆಕ್ಸ್ಟ್ ಹೋಗೋಣ ಎರಡನೇ ಕ್ವಶನ್ಸ್ಗೆ. ದ ಟೋಟಲ್ ಆನ್ಯುವಲ್ ಎಕ್ಸ್ಪೆಂಡಿಚರ್ ಫಾರ್ ಕೀಪಿಂಗ್ ದ ಕ್ರಿಮಿನಲ್ ಇನ್ ದ ಪ್ರಿಸನ್ ಇನ್ ದ 2 year ಕಮ್ ಅಪ್ ಟು ಡ್ಯಾಶ್ ಫ್ರಾಂಕ್ಸ್ ಅಂತ ಕೊಡ್ತಾ ಇದ್ದಾನೆ. 2 year ಟಾಪಿಕ್ ಅಲ್ಲಿ ಆ ಆನ್ಯುವಲ್ ಎಕ್ಸ್ಪೆಂಡಿಚರ್ ಎಷ್ಟು ಆಗ್ತಿತ್ತು ಅಥವಾ ಆಗಿತ್ತು ಆ ಕ್ರಿಮಿನಲ್ ಅನ್ನ ಇಟ್ಕೊಳ್ಳಕ್ಕ ಅಂತ ಇಲ್ಲಿ ಪ್ರಶ್ನೆ ಇದೆ. ಸೊ ದ ಆನ್ಸರ್ ಈಸ್ 600 francs. ಸಿ ಇಸ್ ರೈಟ್ ಆನ್ಸರ್. 16,000 ಏನು 12,000 ಏನು ಅಂತೇಳಿ ಅದು ಮತ್ತೆ ನಾವು ಕ್ಲಾಸ್ ಮಾಡದೆ ನೋಡ್ಬೇಕಾಗುತ್ತೆ. ಓಕೆನಾ, ಅಲ್ಲಿ ಫ್ರಾನ್ಸ್ ಇಟ್ಲಿ ಗೌರ್ಮೆಂಟ್ ಬರ್ತೈತಿ, ನೀವೆಲ್ಲ ಓದಿರಿ. ಬಟ್ ನಾವು ಆನ್ಸರ್ ಇಸ್ 600 francs. ನಾನು ನೇರವಾಗಿ ಕೀ ಆನ್ಸರ್ಸ್ ಹೇಳ್ತಾ ಹೋಗ್ತೀನಿ. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಥರ್ಡ್ ಒನ್ ಕ್ವಶನ್, ಇನ್ ದ ಪೋಯಮ್ ಆನ್ ಚಿಲ್ಡ್ರನ್ ದ ವರ್ಡ್ ಆರೋಸ್ ರೆಫರ್ಸ್ ಟು ಅಂತ ಕೇಳಿದ್ದಾನೆ. ಓಕೆನಾ, ಹಾಗಾದ್ರೆ ಆನ್ ಚಿಲ್ಡ್ರನ್ ಅಲ್ಲಿ ಆ ಪೋಯಮ್ ಅಲ್ಲಿ ಆರೋಸ್ ಅಂದ್ರೆ ಯಾರಿಗೆ ಕಂಪೇರ್ ಮಾಡಿದ್ದಾನೆ ಅಂತ ಕೇಳ್ತಿದ್ರೆ, ಸೊ ಆರೋಸ್ ಅಂದ್ರೆ ಆಪ್ಷನ್ಸ್ ಬಿ ಚಿಲ್ಡ್ರನ್ ಈಸ್ ಆನ್ಸರ್ ಆಗುತ್ತೆ. ಅದೇ ಬೋ ಅಂತ ಕೇಳಿದ್ರೆ ಪೇರೆಂಟ್ಸ್ ಆಗುತ್ತೆ. ಹೌದಾ? ಸೊ ಈಗ ಆನ್ಸರ್ ಇಲ್ಲಿ ಆರೋಸ್ ಮೀನ್ಸ್ ಚಿಲ್ಡ್ರನ್ ಅಂತ ಆಗುತ್ತೆ. ಸೊ ನೆಕ್ಸ್ಟ್ ಹೋಗೋಣ ಫೋರ್ತ್ ಒನ್ ಕ್ವಶನ್. ಸೊ ಏನಪ್ಪಾ ಅಂತಂದ್ರೆ, ಅಕಾರ್ಡಿಂಗ್ ಟು ವಂದನಾ ಶಿವ ದ ಫೇಲ್ಯೂರ್ ಟು ಅಂಡರ್ಸ್ಟ್ಯಾಂಡ್ ಬಯೋಡೈವರ್ಸಿಟಿ ಅಂಡ್ ಇಟ್ಸ್ ಮೆನಿ ಫಂಕ್ಷನ್ಸ್ ಈಸ್ ಅಟ್ ದ ರೂಟ್ ಆಫ್ ಅಂತ ಕೇಳ್ತಾ ಇದ್ದಾನೆ. ದ ಆನ್ಸರ್ ಇಸ್ ಫಸ್ಟ್ ಒನ್, ಇಂಪವರ್ಸ್ಮೆಂಟ್ ಆಫ್ ನೇಚರ್ ಅಂಡ್ ಕಲ್ಚರ್. ನಾವು ಪ್ರಕೃತಿ ಮತ್ತು ಸಂಸ್ಕೃತಿ ಬಗ್ಗೆ ನಾವು ಬಡವಾಗಿ ಮಾಡ್ತಾ ಇದ್ದೇವೆ, ಅದ್ರ ಬಗ್ಗೆ ನಾವು ಅರ್ಥ ಮಾಡ್ಕೋತಾ ಇಲ್ಲ. ಸೊ ಹಾಗಾಗಿ ಏನಪ್ಪಾ ಅಂದ್ರೆ ಇದು ಆ ಮೇನ್ ರೂಟ್ ಇರೋದು ಅಲ್ಲೇ ಬಯೋಡೈವರ್ಸಿಟಿ ಅಂತ ಅವ್ರು ಹೇಳ್ತಾ ಬರ್ತಾರೆ ಲೆಸನ್. ದ ಆನ್ಸರ್ ಇಸ್ ಎ. ನೆಕ್ಸ್ಟ್ ಹೋಗೋಣ ಫಿಫ್ತ್ ಒನ್, ದ ನೇಟಿವ್ ಆಫ್ ಡಾನ್ ಗೊಂಜಾಲೋ ಈಸ್. ನೋಡ್ರಿ ಆಪ್ಷನ್ಸ್ ಅಲ್ಲಿ ಎರಡು ಕೊಟ್ಟನ, ಮೆರಿಸೆಲ್ಲಾ ಕೊಟ್ಟನ, ವೆಲೆನ್ಸಿಯಾ ಕೂಡ ಕೊಟ್ಟಿದ್ದಾನೆ. ಈಗೇನಾಗುತ್ತೆ ಅಂತಂದ್ರೆ ನಮಗೆ ಈ ರೀತಿ ಕ್ವಶನ್ಸ್ ಗಳು ಕೊಟ್ಟಾಗ ಕರೆಕ್ಟ್ ಆಗಿ ಓದಿರಲ್ಲ. ನಾವು ಕರೆಕ್ಟ್ ಆಗಿ ಓದಿದ್ರೆ ಬೇಗ ನಮಗ್ ಆನ್ಸರ್ಸ್ ಏನಾಗುತ್ತೆ ಸಿಕ್ಬಿಡುತ್ತೆ. ಹೌದಿಲ್ಲ ಸರ್? ಏನ್ರಿ ವೆಲೆನ್ಸಿಯಾನು ಬರ್ತೈತಿ ಮತ್ತು ಮೆರಿಸೆಲ್ಲಾನು ಬರ್ತೈತಿ, ಆನ್ಸರ್ ಯಾವುದಿಲ್ಲ ಅಂತಂದ್ರೆ ಏನಾಗುತ್ತೆ, ವೆಲೆನ್ಸಿಯಾ ಈಸ್ ರೈಟ್ ಆನ್ಸರ್. ಹಾಗ ಸರ್ ವಾಟ್ ಅಬೌಟ್ ಮೆರಿಸೆಲ್? ಮೆರಿಸೆಲ್ ಏನಪ್ಪಾ ಅಂತಂದ್ರೆ ಅದು ಡೊನಾಲ್ಡ್ ಅವರ ನೇಟಿವ್ ಪ್ಲೇಸ್ ಆಗಿತ್ತು. ಓಕೆನಾ, ಈಗ ಸಾಕಷ್ಟಿದೆ. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. ಸಿಕ್ಸ್ತ್ ಒನ್, ಇನ್ ದ ಪೋಯಮ್ ವೆನ್ ಯು ಆರ್ ಓಲ್ಡ್ ದ ಸ್ಪೀಕರ್ ಸೇಸ್ ಡ್ಯಾಶ್ ಲೌಡ್ ಹಿಸ್ ಬಿಲೌಡ್ ಮೂಮೆಂಟ್ಸ್ ಆಫ್ ಗ್ಲಾಡ್ ಗ್ರೇಸ್ ಅಂತಿದೆ. ಹೌದಾ? ಅಲ್ಲಿ ಸಾಕಷ್ಟು ಜನ ಅವಳ ಬಿಲೌಡ್ ಮೂಮೆಂಟ್ಸ್ ಅನ್ನ ಇಷ್ಟಪಟ್ಟವರಾಗಿದ್ರು. ಹೌದಾ? ಹಾಗಾದ್ರೆ ಆನ್ಸರ್ ಇಸ್ ಸಮ್ ಅಲ್ಲ, ನನ್ ಅಲ್ಲ, ಆಲ್ ಅಲ್ಲ, ಬಿ ಆನ್ಸರ್ ಮೆನಿ ಅಂತ ಆಗುತ್ತೆ. ಓಕೆನಾ, ನೆಕ್ಸ್ಟ್ ಹೋಗೋಣ. ಇನ್ ದ ಸ್ಟೋರಿ ದ ಗಾರ್ಡ್ನರ್ ದ ಓಲ್ಡ್ ಮ್ಯಾನ್ ನರೇಟೆಡ್ ಹಿಸ್ ಸ್ಟೋರಿ ಟು. ಅಲ್ಲಿ ಆ ಓಲ್ಡ್ ಮ್ಯಾನ್ ಇಟ್ ಮೀನ್ಸ್ ತಮ್ಮಣ್ಣ ಅಂತ ಆಗುತ್ತಲ್ಲ, ಅವನು ಯಾರಿಗೆ ಕಥೆಯನ್ನು ಹೇಳ್ತಾ ಇದ್ದಪ್ಪ ಅಂತಂದ್ರೆ ದ ಆನ್ಸರ್ ಇಸ್ ಎ, ದ ಓನರ್ಸ್ ವೈಫ್. ದ ಓನರ್ಸ್ ವೈಫ್ ಆನ್ಸರ್ ಎ ಆಗುತ್ತೆ. ನೆಕ್ಸ್ಟ್ ಹೋಗೋಣ ಹೇಳ್ತವನ, ಬಾರ್ಗಸ್ ಕಾಲ್ಸ್ ಡ್ಯಾಶ್ ಸೋ ಇಂಟಿಮೇಟ್ ಅಂಡ್ ಸೋ ಎಸೆನ್ಸಿಯಲ್ ಆಫ್ ಅಂತಂದ್ರೆ ಯಾವ್ದ್ರಿ? ಪೋಯಟ್ರಿ. ಏನಾಗುತ್ತೆ ಆನ್ಸರ್? ಪೋಯಟ್ರಿ ಆಗುತ್ತೆ, ನಾಟ್ ಬುಕ್ಸ್. ಓಕೆನಾ, ನೀವು ಚೆನ್ನಾಗಿ ಸ್ಟಡಿ ಮಾಡಿದ್ರೆ
ಗೊತ್ತಾಗುತ್ತೆ. ಓಕೆನಾ, ಪೋಯಟ್ರಿನ ಇಂಟಿಮೇಟ್ ಅಂಡ್ ಎಸೆನ್ಷಿಯಲ್ ಅಂತ ಇಲ್ಲಿ ಬಾಕ್ಸ್ ಅವ್ರು ನಮಗ ಹೇಳ್ತಾ ಬರ್ತಾರೆ. ನೆಕ್ಸ್ಟ್ 9th ಒನ್ ಹೋಗೋಣ. ರೂಪ್ ಸ್ಪೆಂಡ್ ಹೌ ಮೆನಿ ಇಯರ್ಸ್ ಅಂತೇಳಿ ನಾವು ಆಗ್ಬೋದು. ಡ್ಯಾಶ್ ಇಯರ್ಸ್ ಆಸ್ ಎ ಬೈಸಿಕಲ್ ರಿಪೇರಿಯರ್ ಅಪಿಯರೆನ್ಸ್ ಇನ್ ಪೋರ್ಟ್ ಹಾರ್ಕೋಟ್. ಪೋರ್ಟ್ ಹಾರ್ಕೋಟ್ ಅಲ್ಲಿ ನಮ್ಮ ಏನ್ ಮಾಡಿರ್ತೇನೆ, ರೂಪಸ್ ಓಕೆಕ 2 ವರ್ಷ ಬೈಸಿಕಲ್ ರಿಪೇರಿಯರ್ ಆಗಿ ಕೆಲಸ ಮಾಡಿರ್ತಾನೆ. ಆನ್ಸರ್ ಇಸ್ ಎ 2 ಇಯರ್ಸ್ ಅಂತ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ನೋಡ್ತೋಗೋಣ 10th ಒನ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡಿ. ಐಡೆಂಟಿಫೈ ದ ರೈಟ್ ಸೀಕ್ವೆನ್ಸ್ ಆಫ್ ಆಕ್ಟಿವಿಟೀಸ್ ಬೈ ಸೀಲಾರಾಣಿ ಚುಂಕತ್ ಇನ್ ಪ್ರಮೋಟಿಂಗ್ ಲಿಟ್ರರಿ, ಹೌದಾ, ಡ್ರೈವ್ ಆಫ್ ಪುದುಕೋಟೆ ಡಿಸ್ಟ್ರಿಕ್ಟ್ ಇನ್ ವೇರ್ ದೇರ್ ಇಸ್ ಎ ವೀಲ್ ಅನ್ನೋ ಟಾಪಿಕ್ ಅಲ್ಲಿ ಈ ಚಿಲರಾಣಿ ಚುಂಕತ್ತರು ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿರ್ತಾರೆ. ಸೊ ಅವ್ರೇನಪ್ಪಾ ಅಂತಂದ್ರೆ ಒಂದಿಷ್ಟು ಘಟನೆಗಳನ್ನ ಹಾಕೋತಾರೆ. ಅವ್ರು ಯಾವ್ದು ಸರಿ ಅಂತ ಅವ್ರಲ್ಲಿ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಆನ್ಸರ್ ಎ ಈಸ್ ರೈಟ್ ಆಗುತ್ತೆ. ಗಾಟ್ ಟು ಫಿಮೇಲ್ ಆಕ್ಟಿವಿಟೀಸ್ ಟ್ರೈನ್ ಮಾಡೋದು, ಆಮೇಲೆ ಇನ್ಕ್ಲೂಡೆಡ್ ಮೊಬಿಲಿಟಿ ಆಸ್ ಎ ಪಾರ್ಟ್ ಆಫ್ ಲಿಟ್ರಸಿ ಡ್ರೈವ್ ಮಾಡೋದು, ಆಮೇಲೆ ಬ್ಯಾಂಕ್ ಗಳಿಗೆ ಏನ್ ಮಾಡ್ತಾರೆ, ಆರ್ಡರ್ ಮಾಡ್ತಾರೆ ಪುಶ್ಡ್ ಬ್ಯಾಂಕ್ ಟು ಗಿವನ್ ಲೋನ್ಸ್ ಫಾರ್ ಗೆಟಿಂಗ್ ಬೈಸಿಕಲ್ಸ್ ಆಗುತ್ತೆ. ಆಮೇಲೆ ಮಾನಿಟರ್ಡ್ ನೋಡಿ ಪರ್ಸನಲಿ ಅದನ್ನ ಬಿಲ್ಟ್ ಮಾಡಿ ಅವ್ರನ್ನ ಇಂಡಿಪೆಂಡೆಂಟ್ ಆಗಿ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಸೊ ಏನಪ್ಪಾ ಅಂದ್ರೆ ಆನ್ಸರ್ ಆಗುತ್ತೆ. ಇದೇ ರೀತಿ ನಿಮಗೂ ಸೀಕ್ವೆನ್ಸ್ ಆರ್ಡರ್ ಗಳು ಕೇಳ್ತಾ ಇರ್ತಾನೆ. 2 ಡೇ ಟಾಪಿಕ್ ಅಲ್ಲಿ ಬರುತ್ತೆ, ಆಮೇಲೆ ಏನಪ್ಪಾ ಅಂದ್ರೆ ದ ಗಾಡ್ ನ ಟಾಪಿಕ್ ಅಲ್ಲಿ ಬರ್ತವೆ. ಸೊ ನೆನಪಿಟ್ಟುಕೊಂಡು ಸರಿಯಾಗಿ ಅವನು ಕೂಡ ನೀವು ಕರೆಕ್ಟ್ ಆಗಿ ನೋಡ್ಕೋಬೇಕಾಗುತ್ತೆ. ಓಕೆನಾ. ಸೊ ಹೀಗೇನಪ್ಪಾ ಅಂದ್ರೆ ಈ 10 MCQ ಕ್ವಶನ್ಸ್ ಗಳ ಆನ್ಸರ್ ಆಗಿತ್ತು. ಈಗ ನೆಕ್ಸ್ಟ್ ನೋಡ್ತೋಗೋಣ. ಫಿಲ್ ಇನ್ ದ ಬ್ಲಾಂಕ್ಸ್ ಕೇಳ್ತಾ ಇದ್ದಾನೆ ಏನು ಅಂತೇಳಿ. ಹೌದಾ, ನಾನು ಡೈರೆಕ್ಟ್ ಹೋಗ್ತಾನೆ ಆನ್ಸರ್ಗೆ ಹೇಗೆ ಅಂತೇಳಿ ನೀವು ಅದನ್ನ ನೋಡಿದ್ರೆ ಅಲ್ಲಿ ಗೊತ್ತಾಗುತ್ತೆ. ಓಕೆನಾ. ದ ಲಾರಿ ಡ್ರೈವರ್ ಅಂತ ಇದೆ. ನೀವು ಆಕ್ಟಿವ್ ಪ್ಯಾಸಿವ್ ಕಲ್ತ್ರೆ ಇದು ಈಸಿಯಾಗಿ ನೀವು ಬರೀಬಹುದು. ನೀವು ಆಕ್ಟಿವ್ ಪ್ಯಾಸಿವ್ ಬೇಕಂದ್ರೆ ನನ್ನ ಚಾನಲ್ ಅಲ್ಲಿ ಆ ಕ್ಲಾಸಸ್ ಅದಾವ, ನೀವು ಅದನ್ನ ಚೆನ್ನಾಗಿ ಕಲ್ತ್ರೆ ಗೊತ್ತಾಗುತ್ತೆ. ಇಲ್ಲಿ ವಾಸ್ ಓವರ್ ತಗೊಂಡು ಏನಪ್ಪಾ ಅಂದ್ರೆ ಬ್ರಾಕೆಟ್ ಅಲ್ಲಿ ಕೊಟ್ಟಂತ ಶಬ್ದವನ್ನ V3 ಮಾಡಿದ್ರೆ ಸಾಕು. ಇಷ್ಟೇ, ಬಹಳ ಸಿಂಪಲ್ ಐತಿ. ಹೌದಾ. ಏನ್ ಸರ್ ವಾಸ್ ಹೆಂಗ್ ತಗೋಬೇಕು, ಹೊರ ಹೋಗಿ ತಗೋಬೇಕು. ಸಿಂಗ್ಲರ್ ಸಬ್ಜೆಕ್ಟ್ ಇದ್ರೆ ವಾಸ್, ಸಬ್ಜೆಕ್ಟ್ ಪ್ಲೂರಲ್ ಇದ್ರೆ ಏನಾಗುತ್ತೆ, ವರ್ ಆಗುತ್ತೆ. ಹಾಗಾದ್ರೆ ಈಗ ಇಲ್ಲಿ ದ ಲಾರಿ ಡ್ರೈವರ್ ಐತಿ, ಹಾಗಾದ್ರೆ ಏನಾಗುತ್ತೆ, ವಾಸ್ ಅಂತ ಬರ್ತೈತಿ. ಹೌದಾ, ವಾಸ್. ಹಾಗಾದ್ರೆ ಬ್ರಾಕೆಟ್ ಅಲ್ಲಿ ಕೊಟ್ರ ನೋಡಿ, ಅರೆಸ್ಟ್ ಕೊಟ್ರ, ಹಾಗಾದ್ರೆ ಏನಾಗ್ಬೇಕು ನಮಗ, ಅರೆಸ್ಟೆಡ್ ಆದ್ರೆ ಮುಗಿತ್ತು ನಿಮ್ಮ ಆನ್ಸರ್. ಹೌದಾ, ವಾಸ್ ಅರೆಸ್ಟೆಡ್. ಹೌದಾ, ವಾಸ್ ಅರೆಸ್ಟೆಡ್ ಆದ್ರೆ ಇವರ ಆನ್ಸರ್ ಇಸ್ ಕರೆಕ್ಟ್. ಫಸ್ಟ್ ಒನ್. ಸರ್ ಸೆಕೆಂಡ್ ಒನ್ ಏನಾಗುತ್ತೆ, ಹಾಗಾದ್ರೆ ನೋಡ್ರಿ ಏನ್ ಕೊಟ್ರಪ್ಪ ಅಂದ್ರೆ ದ ಪ್ಯಾಸೆಂಜರ್ಸ್ ಅಂತ ಐತಿ ಇನ್ ದ ಕಾರ್, ಅದ ರಿಮೈನಿಂಗ್ ಪಾರ್ಟ್ ಆಫ್ ದಿ ಸಬ್ಜೆಕ್ಟ್ ಆಗುತ್ತೆ. ನಮಗ್ ಸಬ್ಜೆಕ್ಟ್ ಏನಪ್ಪ ಅಂದ್ರೆ ಇಲ್ಲಿ ದ ಪ್ಯಾಸೆಂಜರ್ಸ್. ಹಾಗಾದ್ರೆ ಏನೈತಿ ವರ್ಡ್ ಪ್ಲೂರಲ್, ಹಾಗಾದ್ರೆ ಪ್ಯಾಸೆಂಜರ್ಸ್ ಅಂದ್ರೆ ವರ್ ಆಗುತ್ತೆ. ಇಂಜೂರ್ಡ್, ಹೌದಾ, ಏನಾಗ್ಬೇಕ್ರಿ, ಇಂಜೂರ್ ಕೊಟ್ಟಿದ್ರೆ ಇಂಜೂರ್ಡ್ ಆದ್ರೆ ರೈಟ್ ಆನ್ಸರ್. ಓಕೆನಾ. ಸೊ ಸೆಕೆಂಡ್ ಒನ್ ವರ್ ಇಂಜೂರ್ಡ್ ಅಂತ ಆಗುತ್ತೆ. ಹಾಗಾದ್ರೆ ಲಾಸ್ಟ್ ಒನ್ ಸರ್ ದೇ ಕೊಟ್ರ ನೋ ಡೌಟ್ ಎಟ್ ಆಲ್ ವರೇ ಬರ್ಬೇಕು. ದೇ ವರ್ ಏನಾಗ್ಬೇಕ್ರಿ, ದೇವರ್ ಅಡ್ಮಿಟೆಡ್. ಓಕೆನಾ, ದೇವರ್ ಅಡ್ಮಿಟೆಡ್ ಅಂತ ಬರೆದ್ರೆ ಮುಗೀತು. ಓಕೆನಾ, ದೇವರ್ ಅಡ್ಮಿಟೆಡ್. ಓಕೆ. ಸೊ ನೆಕ್ಸ್ಟ್ ಹೋಗೋಣ 12th ಒನ್ ಕ್ವಶನ್. ಏನಿದೆ ಸರ್ ಕ್ವಶನ್ ಅಪ್ಪ ಅಂತಂದ್ರೆ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಚೂಸಿಂಗ್ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ಸ್ ಅಂತ ಕೊಟ್ಟಿದ್ದಾನೆ. ಬ್ರಾಕೆಟ್ ಅಲ್ಲಿ ಕೊಟ್ಟಂತ ಲುಕ್ ಇಂಟು, ಲುಕ್ ಆಫ್ ಅಂಡ್ ಗೆಟ್ ರಿಡ್ ಅಪ್ ಅಂತ ಕೊಟ್ಟಿದ್ದಾನೆ. ಮೊದಲನೇದು ಏನಾಗುತ್ತೆ ಅಂದ್ರೆ ಫಸ್ಟ್ ಒನ್ ಲುಕ್ ಇಂಟು ಆಗುತ್ತೆ ನೋಡ್ರಿ, ಒಂದೇದು ಲುಕ್ ಇಂಟು. ಹೌದಾ, ಎರಡನೇದು ಏನಪ್ಪಾ ಅಂತಂದ್ರೆ ಗೆಟ್ ರಿಡ್ ಆಫ್ ಅಂತ ಆಗುತ್ತೆ. ಗೆಟ್ ರಿಡ್ ಆಫ್ ಅಂತ ಆಗುತ್ತೆ. ನೀವು ಟೆಕ್ಸ್ಟ್ ಬುಕ್ ಹೆಲ್ಪ್ ತಗೊಂಡು ಕೂಡ ಅದನ್ನ ನೋಡ್ಕೋಬಹುದು. ಓಕೆನಾ. ಸೊ ನೆಕ್ಸ್ಟ್ ಹೋಗೋಣ. ಇದಾದ ನಂತರ ಮ್ಯಾಚ್ ದ ಫಾಲೋವಿಂಗ್. ಇಲ್ಲಿ ಏನ್ ಮಾಡ್ತಾನೆ, ಪ್ರೊನೌನ್ಸ್ ಗಳನ್ನ ಕೊಡ್ತಾನೆ. ಆ ಪ್ರೊನೌನ್ಸ್ ಗಳಿಗೆ ಏನಪ್ಪಾ ಅಂತಂದ್ರೆ ನಾವಿಲ್ಲಿ ನೌನ್ ಆರ್ ನೌನ್ ಫ್ರೇಸ್ ಅನ್ನ ಏನ್ ಮಾಡ್ಬೇಕಾಗತ್ತೆ, ನಾವಿಲ್ಲಿ ಹೇಳ್ಬೇಕಾಗತ್ತೆ. ಪ್ಯಾಸೇಜ್ ನೀವು ಚೆನ್ನಾಗಿ ಓದಿದ್ರೆ ಗೊತ್ತಾಗುತ್ತೆ. ಇಲ್ಲಿ ದೇ ಅಂದ್ರೆ ಯಾರು ಅನ್ನೋ ಪ್ರಶ್ನೆಗೆ ನಮಗಿಲ್ಲಿ ಉತ್ತರ ಕಾಡ್ತಾ ಬರ್ತೈತಿ. ನೀವು ಸರಿಯಾಗಿ ಆ ಪ್ಯಾಸೇಜ್ ಗೊತ್ತಾಗುತ್ತೆ. ಮೊಬೈಲ್ ಫೋನ್ಸ್ ಆರ್ ವೆರಿ ಯೂಸ್ಫುಲ್ ದೀಸ್ ಡೇಸ್ ಅಂತ ಕೊಟ್ಟಾರ, ಹಾಗಾದ್ರೆ ಏನಾಗುತ್ತೆ ಮೊಬೈಲ್ ಫೋನ್ಸ್. ಹೌದಾ, ಹಾಗಾದ್ರೆ ಒಂದೇದಕ್ಕ ದೇಗೆ ಏನ್ ಸರ್ ಅಂದ್ರೆ ಮೊಬೈಲ್ ಫೋನ್ಸ್, ದೇ ಮೊಬೈಲ್ ಫೋನ್ಸ್ ಆಯ್ತು ಸರ್. ನೆಕ್ಸ್ಟ್ ದೇರ್ ಅಂದ್ರೆ ಯಾರು ಸರ್ ಅಂತಂದ್ರೆ ಏನಾಗತ್ತೆಪ್ಪ ಅಂತಂದ್ರೆ ದೇರ್ ಮೀನ್ಸ್ ಯಂಗ್ಸ್ಟರ್ಸ್ ಅಂತ ಆಗುತ್ತೆ ನೋಡ್ರಿ. ಏನ್ರಿ, ದೇರ್ ಮೀನ್ಸ್ ಯಂಗ್ಸ್ಟರ್ಸ್ ಆಗುತ್ತೆ. ಹೌದಾ ಸರ್. ಹುಯಿಚ್ ಅಂದ್ರೆ ಯಾವ್ದಾಗುತ್ತೆ, ಹುಯಿಚ್ ಮೀನ್ಸ್ ಏನಪ್ಪಾ ಅಂತಂದ್ರೆ ಸೀನರಿ ಆಗುತ್ತೆ. ಹುಯಿಚ್ ಮೀನ್ಸ್ ಸೀನರಿ. ಅಂಡ್ ಸರ್ ಇಟ್ ಅಂದ್ರೆ ಏನಾಗುತ್ತೆ, ಇಟ್ ಮೀನ್ಸ್ ಸಾಂಗ್ ಆಗುತ್ತೆ. ಹೌದಾ, ಇಟ್ ಮೀನ್ಸ್ ಸಾಂಗ್ ಆಗುತ್ತೆ ಸರ್. ಹಾಗಾದ್ರೆ ನೆಕ್ಸ್ಟ್ ಹೂ ಅಂದ್ರೆ ಯಾರಾಗುತ್ತೆ, ಹೂ ಮೀನ್ಸ್ ಏನಪ್ಪಾ ಅಂದ್ರೆ ಪೀಪಲ್ ಅಂತ ಆಗುತ್ತೆ, ಪೀಪಲ್ ಅಂತ ಆಗುತ್ತೆ.
ಹಾಗಾದ್ರೆ ನಮ್ಗ ಫೋರ್ತ್ ಒನ್ ಇಲ್ಲಿ ಅಡಿಷನಲ್ ಆಗುತ್ತೆ, ಡೇಸ್ ಇಲ್ಲಿ ಬರಲ್ಲ. ಸೊ ನಿಮ್ಗೆ ಗೊತ್ತಾಗ್ಲಿಕ್ಕಂದ್ರೆ ವಿಡಿಯೋ ಮತ್ತೆ ರಿಪೀಟ್ ನೋಡ್ರಿ, ತಗೊಂಡು ನಿಮ್ಗೆ ಅದು ಗೊತ್ತಾಗುತ್ತೆ. ಓಕೆನಾ? ಸೊ ದೀಸ್ ಆರ್ ದಿ ಕೀ ಆನ್ಸರ್ಸ್ ಟು ದಿ ಪ್ಯಾರಾಗ್ರಾಫ್, ಏನು ಕಾಲಮ್ಸ್ ಎ ಅಂಡ್ ಬಿ ಮ್ಯಾಥ್ಸ್ ಆಫ್ ಫಾಲೋವಿಂಗ್. ಓಕೆನಾ? ಸೊ ನೆಕ್ಸ್ಟ್ ಹೋಗೋಣ. ಈಗ ಪಾರ್ಟ್ ಬಿ ಆಮೇಲೆ ಪ್ಯಾಸೇಜ್ ಏನ್ ಮಾಡ್ತೀನಿ ನಾನು, ಇನ್ನೊಂದು ವಿಡಿಯೋದಲ್ಲಿ ನಿಮಗ ಆನ್ಸರ್ಸ್ ಅನ್ನ ತಗೊಂಡ್ಬರ್ತೀನಿ. ಅಂದ್ರೆ ನಾ ಎಲ್ಲಾನು ಇಲ್ಲೇ ಹೇಳ್ತಾ ಹೋದಪ್ಪ ಅಂದ್ರೆ ವಿಡಿಯೋ 1 hour ಮೇಲಾಗುತ್ತೆ, ಲೆಂದಿ ಆಗುತ್ತೆ. ಹಾಗಾಗಿ ಈ ಎಲ್ಲಾ ಲಾಂಗ್ ಕ್ವಶನ್ಸ್ ಗಳಿಗೆ ಮತ್ತು ಪ್ಯಾರಾಗ್ರಾಫ್ ಏನ್ ಮಾಡ್ತೀನಿ ನಾನು, ಇನ್ನೊಂದು ವಿಡಿಯೋದಲ್ಲಿ ನಿಮಗ ಈ ಪೋಯಮ್ ಮತ್ತು ಪ್ಯಾರಾಗ್ರಾಫ್ ಅಂಡ್ ಲಾಂಗ್ ಕ್ವಶನ್ಸ್ 2 marks 3 marks ಅಂಡ್ 4 marks ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಆನ್ಸರ್ಸ್ ಅನ್ನು ತಗೊಂಡ್ಬರ್ತೀನಿ. ಈಗ ಡೈರೆಕ್ಟ್ ನಾವು ಪಾರ್ಟ್ ಡಿ ಗೆ ಹೋಗೋಣ. ಓಕೆನಾ? ಆನ್ಸರ್ಸ್ ನೋಡ್ರಿ. ಅನ್ನೆ ಫ್ರಾಂಕ್ ಇಸ್ ಒನ್ ಆಫ್ ಡ್ಯಾಶ್ ಮೋಸ್ಟ್ ಡಿಸ್ಕಸ್ಡ್ ಜೂವಿಶ್ ವಿಕ್ಟಿಮ್ಸ್ ಅಂತ ಕೊಟ್ಟನ. ನೀವು ಯಾರು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ ತಗೊಂಡು ಸ್ಟಡಿ ಮಾಡಿರಿ 10th ಅಲ್ಲಿ, ಆ ಒಂದು ಲೆಸನ್ ಅಲ್ಲಿ ಈ ಒಂದು ಪ್ರಶ್ನೆ ಇತ್ತು. ಇರ್ಲಿ, ಅದು ಮ್ಯಾಟರ್. ಈ ನಮ್ಗೆ ಇಲ್ಲಿ ಆರ್ಟಿಕಲ್ಸ್ ಏನಪ್ಪಾ ಬ್ರಾಕೆಟ್ ಅಲ್ಲಿ ಕೊಟ್ಟಿಲ್ಲ, ನಾವೇ ಬರೀಬೇಕಾಗಿದೆ. ಹಾಗಾದ್ರೆ ಒನ್ ಆಫ್ ದ ಅಂತ ಬರಿಬೇಕಾಗುತ್ತೆ. ಯಾಕಂತಂದ್ರೆ ಇಲ್ಲಿ ಒನ್ ಆಫ್ ದ ಸೂಪರ್ಲೇಟಿವ್ ಡಿಗ್ರೀಸ್ ಇದ್ದಾಗ ನಾವು ದನೇ ಬಳಸಬೇಕಾಗುತ್ತೆ. ಹೌದಾ? ಸೊ ದ ಇಸ್ ರೈಟ್ ಆನ್ಸರ್ ಆಗುತ್ತೆ. ಸರ್ ನೆಕ್ಸ್ಟ್ ಏನ್ರಿ, ಜಂಬಲ್ಡ್ ಸೆಂಟೆನ್ಸ್ ಐತಿ, ಅದನ್ನ ಮೀನಿಂಗ್ಫುಲ್ ಸೆಂಟೆನ್ಸ್ ಆಗಿ ಮಾಡ್ಬೇಕು. ಹೇಗೆ ಸರ್? ನಾಟ್ ಬಿ ಕೊಟ್ಟನ, ಫುಡ್ ಕೊಟ್ಟನ, ವೇಸ್ಟೆಡ್ ಕೊಟ್ಟನ, ಮಸ್ಟ್ ಮತ್ ನಾಟ್ ಕೊಟ್ಟನ ಅಂಡ್ ವಾಟರ್ ಕೊಟ್ಟನ. ಇಲ್ಲಿ ನಾಟ್ ಬರಲ್ಲ, ಇದು ಎಕ್ಸ್ಟ್ರಾ ಆಗೈತಿ ನೋಡ್ರಿ. ಕ್ವಶನ್ ಪೇಪರ್ ಪ್ರಿಂಟ್ ಮಿಸ್ಟೇಕ್ ಆಗೈತಿ. ಈ ನಾಟ್ ಅನ್ನ ಬಿಟ್ಟು ಹಾಕಿ ನಾವು ತಗೊಳ್ಳದೆ ಸೆಂಟೆನ್ಸ್ ಅನ್ನ ಮಾಡೋಣ. ಏನಾಗುತ್ತೆ ಸರ್? ಹಾಗಾದ್ರೆ ನೋಡ್ತಾ ಹೋಗೋಣ. ಮೊದಲನೇದು ಫುಡ್ ಬರಿತೀವಿ ಏನ್ರಿ? ಫುಡ್. ಹೌದಾ? ಫುಡ್ ಅಂಡ್, ಹೌದಾ? ಫುಡ್ ಅಂಡ್ ನೆಕ್ಸ್ಟ್ ಏನ್ರಿ? ಫುಡ್ ಅಂಡ್ ವಾಟರ್. ಫುಡ್ ಬರ್ದೇವಿ ಅಂಡ್ ವಾಟರ್ ಬರ್ದೇವಿ. ನೆಕ್ಸ್ಟ್ ಉಳಿತೇವೆ ಸರ್. ಹಾಗಾದ್ರೆ ಸಬ್ಜೆಕ್ಟ್ ಆಗನ ಹೆಲ್ಪಿಂಗ್ ವರ್ಬ್ ಐತೆ ನೋಡೋಣ. ಮಸ್ಟ್ ಐತಿ, ಹಾಗಾದ್ರೆ ಬರಿತಾ ಹೋಗೋಣ ಮಸ್ಟ್. ಹೌದಾ? ಫುಡ್ ಅಂಡ್ ವಾಟರ್ ಮಸ್ಟ್. ನೆಕ್ಸ್ಟ್ ಏನೈತಿ ನೋಡ್ರಿ, ನೆಗೆಟಿವ್ ಸೆಂಟೆನ್ಸ್ ಮಾಡಕ್ ನಾಟ್ ಬಿ ಐತಿ, ಹಾಗಾದ್ರೆ ನಾಟ್ ಹಾಕೊಳ್ಳೋಣ. ಸಾರಿ, ಏನ್ ಹಾಕೊಳ್ಳೋಣ? ನಾಟ್ ಹಾಕೊಳ್ಳೋಣ. ಹೌದಾ? ನಾಟ್ ಬರೋಣ. ಎಂ ಬರ್ದಿ ನಾನು, ಸಾರಿ. ಏನ್ ಮಾಡೋಣ? ನಾಟ್ ಬರೋಣ. ಓಕೆನಾ? ನಾಟ್ ಬಿ. ಹೌದಾ? ಫುಡ್ ಅಂಡ್ ವಾಟರ್ ಮಸ್ಟ್ ನಾಟ್ ಬಿ. ಹೌದಾ? ಮಸ್ಟ್ ನಾಟ್ ಬಿ. ಲಾಸ್ಟ್ ಏನೈತಿ? ಮೇನ್ ವರ್ಬ್ ವೇಸ್ಟೆಡ್ ಅಂತ ಐತಿ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಸರ್ ನಾಟ್ ಎಲ್ಲಿ ಇತ್ತು? ಅದು ಎಕ್ಸ್ಟ್ರಾ ಆಗೈತೆ, ಕ್ವಶನ್ ಪೇಪರ್ ಪ್ರಿಂಟ್ ಮಿಸ್ಟೇಕ್ ಆಗಿತ್ತು. ಓಕೆನಾ? ದಿಸ್ ಒನ್ ರೈಟ್ ಆನ್ಸರ್. ನೆಕ್ಸ್ಟ್ ಹೋಗೋಣ. ನೈದರ್ ಸಿ ನಾರ್ ದ ಬ್ರದರ್ ಅಂತ ಕೊಟ್ಟರು. ಓಕೆನಾ? ಸೊ ಇಲ್ಲಿ ಸಬ್ಜೆಕ್ಟ್ ಎರಡು ಒಂದೇ ಆದಾಗ ಏನಪ್ಪಾ ಅಂತ ನಾವು ವಾಸ್ ಅನ್ನ ತಗೋತೀವಿ. ಓಕೆನಾ? ಸೊ ವಾಸ್ ಇಸ್ ರೈಟ್ ಆನ್ಸರ್. ನೈದರ್ ಸಿ ನಾರ್ ದ ಬ್ರದರ್ ಅಂತ ಕೊಟ್ಟರು. ಓಕೆನಾ? ನಾರ್ ದ ಬ್ರದರ್ ರೆಡಿ ಅಂತ ಆಗುತ್ತೆ. ಓಕೆನಾ? ಎರಡರಲ್ಲಿ ಒಂದೇ ಆಗುತ್ತೆ, ನಾವು ನೆಗೆಟಿವ್ ಮೀನಿಂಗ್ ಕೊಡ್ತೀವಿ. ವಾಸ್ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಹೋಗೋಣ. ಇದಾದ ನಂತರ ಲಾಸ್ಟ್ ಒನ್ ಕ್ವಶನ್. ಮೈ ನೇಬರ್ ಡ್ಯಾಶ್ ಯೆಸ್ಟರ್ಡೇ ಅಂತ ಕೊಟ್ಟು ವೆನ್ ದ ಆಕ್ಸಿಡೆಂಟ್ ಟುಕ್ ಪ್ಲೇಸ್ ಅಂತ ಕೊಟ್ಟಾರ. ಹೌದಾ? ಅದ್ರ ಬ್ರಾಕೆಟ್ ಅಲ್ಲಿ ಬಿ ಪ್ಲಸ್ ಡ್ರೈವ್ ಅಂತ ಕೊಟ್ರ. ಬಿ ಅಂದ್ರೆ ನಾವಲ್ಲಿ ಹೆಲ್ಪಿಂಗ್ ವರ್ಬ್ ತಗೋಬೇಕು, ಆ ಡ್ರೈವ್ ಅನ್ನ ಏನ್ ಮಾಡ್ಬೇಕು ಅನ್ನೋದು ಇಲ್ಲಿ ನಮ್ಮ ಪ್ರಶ್ನೆ ಕಾಡುತ್ತೆ. ಯೆಸ್ಟರ್ಡೇ ಅಂದ್ರ ಆಲ್ರೆಡಿ ಕಂಪ್ಲೀಟೆಡ್ ಆಕ್ಷನ್ ಐತಿ. ಹಾಗಾದ್ರೆ ನಾವಿಲ್ಲಿ ಬಿ ಫಾರ್ಮ್ ಅಂತಂದ್ರೆ ಹ್ಯಾಡ್ ತಗೋಬೇಕಾಗುತ್ತೆ. ಏನಾಗಬೇಕತ್ತೆ? ಬಿ ಫಾರ್ಮದಲ್ಲಿ ಹ್ಯಾಡ್ ಬರ್ದೇವಿ. ಹಾಗಾದ್ರೆ ನೆಕ್ಸ್ಟ್ ಏನಾಗುತ್ತೆ? ಡ್ರೈವನ್ ಅಂತ ಆಗುತ್ತೆ. ಹೌದಾ? ಹ್ಯಾಡ್ ಡ್ರೈವನ್ ಯೆಸ್ಟರ್ಡೇ ಅಂತ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಇದಾದ ನಂತರ ಇಲ್ಲಿ ನಾವು ಕರೆಕ್ಟ್ ಲಿಂಕರ್ಸ್ ಗಳನ್ನ ಯೂಸ್ ಮಾಡಬೇಕಾಗಿದೆ. ಲಿಂಕರ್ಸ್ ಗಳನ್ನ ಯೂಸ್ ಮಾಡಬೇಕಾದ. ಮೊದಲನೇದು ಇಫ್ ಆಗುತ್ತೆ. ಹೌದಾ? ವಿಡಿಯೋ ಲೆಂದಿ ಆಗುತ್ತೆ, ನಾವು ಫಾಸ್ಟ್ ಹೊಂಟೀನಿ. ಫಸ್ಟ್ ಒನ್ ಇಫ್ ಆಗುತ್ತೆ. ಹೌದಾ? ಫಸ್ಟ್ ಒನ್ ಇಫ್ ಆದ್ರೆ ಸೆಕೆಂಡ್ ಒನ್ ಏನಾಗುತ್ತೆ? ಬಟ್ ಆಗುತ್ತೆ. ಫಸ್ಟ್ ಒನ್ ಇಫ್, ಸೆಕೆಂಡ್ ಒನ್ ಬಟ್. ನೆಕ್ಸ್ಟ್ ಥರ್ಡ್ ಒನ್ ಏನಾಗುತ್ತೆ ಅಂದ್ರೆ ಥರ್ಡ್ ಒನ್ ಹುಯಿಚ್ ಆಗುತ್ತೆ. ಥರ್ಡ್ ಒನ್ ಏನಾಗುತ್ತೆ? ಹುಯಿಚ್ ಆಗುತ್ತೆ. ಥರ್ಡ್ ಒನ್ ಹುಯಿಚ್ ಆಗುತ್ತೆ. ಸರ್ ಲಾಸ್ಟ್ ಒನ್ ಏನಾಗುತ್ತೆ ಅಂತಂದ್ರೆ ಮೆಟಾಫರ್ಸ್ ಆಗನ ಈ ಒಂದು ಆಗುತ್ತೆ. ನೋಡ್ರಿ ಏನಾಗುತ್ತೆ? ಈ ಒಂದು ಏನ್ ಲಾಸ್ಟ್ ಕೊಟ್ಟನಲ್ಲ, ಈ ಒಂದು ಆಗುತ್ತೆ. ಓಕೆನಾ? ಈ ಒಂದು ಆಗುತ್ತೆ. ಸರಿ, ಓಕೆ. ಈಗ ನೆಕ್ಸ್ಟ್ ಕ್ವಶನ್ಸ್ಗೆ ಮೂವ್ ಆಗ್ತಾ ಹೋಗೋಣ. ಈಗ 32ನೇ ಕ್ವಶನ್ ಅಲ್ಲಿ ಫಸ್ಟ್ ಒನ್ ಕ್ವಶನ್ ಟ್ಯಾಗ್ ಕೇಳಿದ್ದಾರೆ. ಓಕೆನಾ? ದ ಸ್ಪೋರ್ಟ್ಸ್ ಮೆನ್ ಅಂತ ಕೊಟ್ಟು ರಿಟರ್ನ್ಡ್ ಅಂತ ಕೊಟ್ರು. ಓಕೆನಾ? ಹಾಗಾದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್. ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ನಾವೇನ್ ಮಾಡ್ತೇವಿ? ಡಿಡ್ ಅನ್ನ ಬಳಸ್ತೇವಿ. ಹೌದಾ? ಸೆಂಟೆನ್ಸ್ ಪಾಸಿಟಿವ್ ಐತಿ, ಕ್ವಶನ್ ಟ್ಯಾಗ್ ನೆಗೆಟಿವ್ ಆಗುತ್ತೆ, ಡಿಡಂಟ್ ಅಂತ ಆಗುತ್ತೆ. ಹೌದಾ? ಟಿ ಅದು. ಹಾಗಾದ್ರೆ ದ ಸ್ಪೋರ್ಟ್ಸ್ ಮ್ಯಾನ್ ಐತಿ,
ದೇ ಅಂತ ಆಗುತ್ತೆ. ಡಿಡಂಟ್ ದೇ ಕ್ವಶನ್ ಮಾರ್ಕ್. ಓಕೆನಾ, ಡಿಡಂಟ್ ದೇ ಕ್ವಶನ್ ಮಾರ್ಕ್ ಈಸ್ ರೈಟ್ ಆನ್ಸರ್ ಆಗುತ್ತೆ. ನಿಮ್ಮ ಕ್ವಶನ್ ಟ್ಯಾಗ್ ಬೇಕು ಅಂದ್ರೆ ನಾ ಇವಾಗ ಕ್ವಶನ್ ಟ್ಯಾಗ್ ಮಾಡ್ತಿದ್ದೀನಿ ವಿಡಿಯೋ ಕ್ಲಾಸಸ್ಗಳು. ನೆಕ್ಸ್ಟ್ ಇನ್ನ ರಿಮೈನಿಂಗ್ ರೂಲ್ಸ್ ಗಳು ಹೇಳ್ತಾ ಬರ್ತೀನಿ, ಅದನ್ನ ವೇಟ್ ಮಾಡ್ರಿ. ಆದಷ್ಟು ನೋಡಿ ಆರ್ಟಿಕಲ್ಸ್ ನಾನು 2 ರೂಲ್ಸ್ ಮಾಡೀನಿ, ಕ್ವಶನ್ ಟ್ಯಾಗು 2 ರೂಲ್ಸ್ ಮಾಡೀನಿ, ಉಳಿಕಿದ್ದನ್ನ ಮಾಡ್ತೀನಿ ಆದಷ್ಟು ಬೇಗ. ಸೊ ವೇಟ್ ಮಾಡ್ರಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ಸ್ಗೆ ಮೂವ್ ಆಗ್ತಾ ಹೋಗೋಣ. ಸೊ ಇಲ್ಲಿ ರೀರೈಟ್ ದ ಸೆಂಟೆನ್ಸ್ ಅಂತ ಕೊಟ್ರೆ ಕರೆಕ್ಷನ್ ಮಾಡ್ಬೇಕನ್ನ ಬರಿಬೇಕು ನಾವು, ಬೇರೆ ಸೆಲ್ ಮಿಸ್ಟೇಕ್ ಅಂತ. ವೈ ಡೂ ಆರ್ ಸೋ ಅರ್ಲಿ ಅಂತ ಕೊಟ್ಟಾರ. ಇಲ್ಲಿ ಏನಾಗ್ಬೇಕು ಅಂತಂದ್ರೆ WH ವರ್ಡ್ ಆದ ನಂತರ ವೈ ಆದ ನಂತರ ಹೆಲ್ಪಿಂಗ್ ವರ್ಬೇ ಬರ್ಬೇಕು. ವೈ ಆರ್ ಯು ಆಗ್ಬೇಕು ನೋಡ್ರಿ. ವೈ ಆರ್ ಯು ಏನಾಗಬೇಕು, ಸೋ ಅರ್ಲಿ. ಹೌದಾ, ಸೋ ಅರ್ಲಿ ಅಂತ ಆಗುತ್ತೆ ಕ್ವಶನ್ ಮಾರ್ಕ್. ವೈ ಆರ್ ಯು ಸೋ ಅರ್ಲಿ ಅಂತ ಆಗ್ಬೇಕು. ಓಕೆನಾ, ಸೊ ದಿಸ್ ಇಸ್ ಅ ರೈಟ್ ಒನ್. ನೆಕ್ಸ್ಟ್ ಹೋಗೋಣ. ಪೀಪಲ್ ಡ್ರಂಕ್ ಆಲ್ಕೋಹಾಲ್ ಬೈ ಮಿಸ್ಟೇಕ್ ಅಂತಿದೆ. ಇದು ಒಂಥರ ಫ್ಯಾಕ್ಟ್ ಹೇಳತೈತಿ. ಹೌದಾ, ಡ್ರಂಕ್ ಅಂತ ಆಗ್ಬಾರ್ದು, ಏನಾಗಬೇಕು, ಡ್ರಿಂಕ್ ಆಗ್ಬೇಕು. ಹೌದಾ, ಡ್ರಿಂಕ್ ಫ್ಯಾಕ್ಟ್ಸ್ ಹೇಳ್ತಿರ್ತೀವಲ್ಲ, ಜನರಲ್ ಫ್ಯಾಕ್ಟ್ಸ್ ಹೇಳುವಾಗ ಏನಪ್ಪಾ ಅಂತಂದ್ರೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಯೂಸ್ ಮಾಡ್ತೇವೆ. ಹಾಗಾದ್ರೆ ಡ್ರಿಂಕ್, ಸಾರಿ ಡ್ರಿಂಕ್ಸ್ ಅಲ್ಲ, ಡ್ರಿಂಕ್. ಪೀಪಲ್ ಐತಿ, ಪ್ಲೂರಲ್ ಐತಿ, ಡ್ರಿಂಕ್ ಆಗ್ಬೇಕು. ಓಕೆನಾ, ಡ್ರಿಂಕ್ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಹೋಗೋಣ 33 ಕ್ವಶನ್ ನಂಬರ್. ಸೊ ಇಲ್ಲಿ ನಮ್ಗೆ ಲಾಸ್ಟ್ ಟೈಮ್ 4 ಮಾರ್ಕ್ಸ್ ಕೊಡ್ತಿದ್ದ, ಇವಾಗ ಇದು 2 ಮಾರ್ಕ್ಸ್ಗೆ ಮಾಡಿದ್ದೇನೆ. ಈಚ್ ಕಾಲಮ್ ಬಾಕ್ಸ್ ಹಾಫ್ ಮಾರ್ಕ್ಸ್ ಇರುತ್ತೆ. ಒಂದೇದು ಏನಾಗುತ್ತೆ ನೋಡ್ರಿ, ಒಂದೇದು ಪಾಪ್ಯುಲೇಷನ್ ಗ್ರೌತ್ ಅಂತ ಆಗುತ್ತೆ. ಒಂದೇದು ಪಾಪ್ಯುಲೇಷನ್ ಗ್ರೌತ್ ಆಗುತ್ತೆ ಸರ್. ನೆಕ್ಸ್ಟ್ ಎರಡನೇದು ಏನಾಗುತ್ತೆ, ಎರಡನೇದು ಬರ್ತ್ಸ್ ಆಗುತ್ತೆ. ಹೌದಾ ಸರ್. ಮೂರನೇದು ಏನಾಗುತ್ತೆ, ಮೂರನೇದು ಡೆತ್ಸ್ ಆಗುತ್ತೆ ಸರ್. ನಾಲ್ಕನೇದು ಏನಾಗುತ್ತೆ, ಮೈಗ್ರೇಷನ್ ಆಗುತ್ತೆ. ಇದು ಸೀಕ್ವೆನ್ಸ್ ಆರ್ಡರ್ ಬರಿಬೇಕಾ ನೀವು? ಎರಡನೇದು ಹೋಗಿ ಮೈಗ್ರೇಷನ್ ಬರ್ತೇವೆ ಸರ್, ಮೂರನೇದು ಹೋಗಿ ನಾವು ಬರ್ತ್ಸ್ ಬರ್ತೇವೆ ಅಂದ್ರೆ ತಪ್ಪಾಗುತ್ತೆ. ಸೀಕ್ವೆನ್ಸ್ ಆರ್ಡರ್ ಬರೋದು ನಿಮಗ ಮಾರ್ಕ್ಸ್ ಇರುತ್ತೆ, ಇಲ್ಲ ಅಂತಂದ್ರ ಮಾರ್ಕ್ಸ್ ಇರಲ್ಲ. ಓಕೆ, ಈಗ ನೆಕ್ಸ್ಟ್ ಐತ್ ನೋಡ್ರಿ, ಗಂಡ್ ಸಬ್ಜೆಕ್ಟ್ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಸ್ಪೀಚ್. ಅದನ್ನೇ ರಿಪೋರ್ಟೆಡ್ ಸ್ಪೀಚ್ ಅಂತ ಕೂಡ ನಾವಿಲ್ಲಿ ಹೇಳ್ತಾ ಬರ್ತೇವಿ. ಓಕೆನಾ, ವಿಡಿಯೋ ಆಲ್ರೆಡಿ 17 ನಿಮಿಷ ಆಯ್ತು, ಲೆಂದಿ ಆಗ್ತಾ ಇದೆ. ಇದೊಂದು ಹೇಳಿ ನಾ ಸ್ಟಾಪ್ ಮಾಡ್ತೀನಿ, ಉಳಿಕಿದ್ದನ್ನ ಮತ್ತೆ ಮುಂದಿನ ಕ್ಲಾಸ್ ಅಲ್ಲಿ ಹೇಳ್ತಾ ಹೋಗೋಣ. ಹಾಗಾದ್ರೆ ಈಗ ಡೈರೆಕ್ಟ್ ಇಂಡೈರೆಕ್ಟ್ ಗೆ ಆನ್ಸರ್ಸ್ ಅನ್ನ ಡೈರೆಕ್ಟ್ ನಾವು ನೋಡ್ತಾ ಬರೋಣ. ಹೇಗೆ ಸರ್ ನೋಡ್ರಿ, ಇಲ್ಲಿ ಡೋನಾ ಲೌರಾ ಅಂತ ಕೊಟ್ಟು ಹ್ಯಾವ್ ಯು ಬಿನ್ ಇನ್ ಅಮೆರಿಕಾ ಕ್ವಶನ್ ಮಾರ್ಕ್ ಐತಿ. ಹಾಗಾದ್ರೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಐತಿ. ಹಾಗಾದ್ರೆ SR ನೋ ಟೈಪ್ ಐತಿ. SR ನೋ ಟೈಪ್ ಬಂದಾಗ ಹೇಗ್ ಮಾಡ್ಬೇಕು, ಈ ಎಲ್ಲಾ ಡೈರೆಕ್ಟ್ ಇಂಡೈರೆಕ್ಟ್ ನಾ ಡಿಟೇಲ್ಸ್ ಆಗಿ ಅಷ್ಟು ವಿಡಿಯೋಗಳು ಕೊಟ್ಟಿನಿ ನಾನು. ಆಲ್ ಟೈಪ್ ಆಫ್ ಸೆಂಟೆನ್ಸ್ ಅನ್ನ ಹೇಗ್ ಚೇಂಜ್ ಮಾಡ್ಬೇಕಂತ ಹೇಳಿ ಕೊಟ್ಟಿನಿ ನಾನು. ಯೂಟ್ಯೂಬ್ ಕ್ಲಾಸಸ್ ಅಲ್ಲಿ ಅದಾವ, ನೋಡ್ಕೊಳ್ರಿ. ಹೌದಾ, ಇಲ್ಲಿ ಇಫ್ ಬರುತ್ತೆ, ಆಮೇಲೆ ಸಬ್ಜೆಕ್ಟ್ ಈ ಕಡೆ, ಹೆಲ್ಪಿಂಗ್ ವರ್ಬ್ ಈ ಕಡೆ, ಸಬ್ಜೆಕ್ಟ್ ಈ ಕಡೆ. ಇದು SR ನೋ ಟೈಪ್ ಐತಿ, ಲೀಫ್ ಬರ್ಲೇಬೇಕು. ಹೌದಾ, ಆ ರಿಪೋರ್ಟ್ ವರ್ಬ್ ಆಸ್ಕ್ ಬರಬೇಕು. ಸರಿ, ಏನ್ ಹಿಂಗ ನಮ್ಗೆ ಗೊತ್ತಾಗಲ್ಲ, ನಾನು ಆನ್ಸರ್ ಬಿಡಿಸಿ ನಿಮ್ಗೆ ತೋರಿಸ್ತೀನಿ. ಓಕೆನಾ, ಸರಿ ಆಗುತ್ತೆ. ನೆಕ್ಸ್ಟ್ ಎರಡನೇ ಕ್ವಶನ್ಸ್ ಏನಪ್ಪಾ ಅಂದ್ರೆ ಸೆವೆರಲ್ ಟೈಮ್ಸ್ ಅಂತ ಕೊಟ್ಟನ, ರಿಪ್ಲೈ ಮಾಡ್ತಾನೆ. ನೆಕ್ಸ್ಟ್ ಡೋಲ್ ಮತ್ತೆ ಒಂದು ಏನಪ್ಪಾ ಅಂದ್ರೆ ಮತ್ತೊಂದು ಮಾತಾಡ್ತಾಳೆ, ಆಮೇಲೆ ಇವನ್ ಹೇಳ್ತಾನೆ. ಹೌದಾ, ಸೊ ಈಗೆಲ್ಲ ಆಗುತ್ತೆ. ಇದಕ್ಕೇನಪ್ಪಾ ಅಂದ್ರೆ ನಾನಿಲ್ಲಿ ಬಿಡಿಸಿದ್ದೀನಿ, ನೋಡ್ಕೊಳ್ರಿ. ಅದು ಹೇಗ್ ಬತ್ತು ಅಂತ ಅನ್ನೋದಕ್ಕೇನಪ್ಪಾ ಅಂತಂದ್ರೆ ನೀವುಗಳು ನನ್ನ ಯೂಟ್ಯೂಬ್ ಕ್ಲಾಸಸ್ಗಳು ನೋಡಿದ್ರೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತಂತ ನಾನು ಅನ್ಕೋತೀನಿ. ನೋಡ್ರಿ, ಡೋನಾಲ್ ಅವರ ಆಸ್ಕಡ್ ತಗೋಬೇಕು, ಇಂಟ್ರಾಗೇಟಿವ್ ಐತಿ. ಯಾರಿಗೆ? ಡಾನ್ ಗೊಂಜಾಲೋ. ಇಫ್ ಯಾಕೆ ಬರ್ತಂದ್ರೆ SR ನೋ ಟೈಪ್ ಸೆಂಟೆನ್ಸ್ ಐತಿ. ಸಬ್ಜೆಕ್ಟ್ ಹಿ, ಅವಳು ಕೇಳಿದ್ದು ಡಾನ್ ಗೊಂಜಾಲೋ, ಹಾಗಾಗಿ ಏನಾಯ್ತದು ಹಿ ಆಯ್ತು. ಹ್ಯಾಡ್ ಬೀನ್. ಓಕೆನಾ, ಪ್ರೆಸೆಂಟ್ ಬಿಕೇಮ್ ಫಾಸ್ಟ್ ಆಗುತ್ತೆ, ಟೆನ್ಸ್ ನೋಡ್ಕೊಳ್ರಿ, ಗೊತ್ತಾಗುತ್ತೆ. ಆಮೇಲೆ ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ಡಾನ್ ಗೊಂಜಾಲೋ ರಿಪ್ಲೈಡ್, ಯಾರಿಗೆ? ಡೋನಾಲ್ ಅವರ. ದ್ಯಾಟ್ ಬತ್ತು ಕಂಜಕ್ಷನ್ ಆಗಿ. ಹಿ ವಿಸಿಟೆಡ್, ನಾ ಎಕ್ಸ್ಟ್ರಾ ತಗೊಂಡಿನಿ. ಅಥವಾ ದ್ಯಾಟ್ ಏನ್ಬೇಕು, ಡಾನ್ ಗೊಂಜಾಲೋ ರಿಪ್ಲೈಡ್ ಡೋನಾಲ್ ಅವರ ದ್ಯಾಟ್ ಸೆವರಲ್ ಟೈಮ್ಸ್ ಅಂತೂ ಬರಿಬಹುದು, ಇಲ್ಲ ಅಂತಲ್ಲ. ಬಟ್ ಮೀನಿಂಗ್ ಕೂಡ ಸಲುವಾಗಿ ನಾನು ಹಿ ವಿಸಿಟೆಡ್ ಸೆವರಲ್ ಟೈಮ್ಸ್ ಅಂತ ಹೇಳ್ತಾನೆ ಅಂತ ತಗೊಂಡಿನಿ ನಾನು. ನೆಕ್ಸ್ಟ್ ಡೋನಾಲ್ ಅವರ ಟೋಲ್ಡ್. ನೆಕ್ಸ್ಟ್ ಸೆಂಟೆನ್ಸ್, ಮೂರನೇ ಸೆಂಟೆನ್ಸ್, ಡಾನ್ ಗೊಂಜಾಲೋ ದ್ಯಾಟ್ ಕಂಜಕ್ಷನ್ ಆಗಿ ತಗೊಂಡೇವಿ. ಹಿ ಹ್ಯಾಡ್ ಟು ಹ್ಯಾವ್. ನೋಡಿ, ಮಸ್ಟ್ ಕೊಟ್ಟನ. ಮಸ್ಟ್ ಅಂದ್ರೆ ಏನಾಗ್ಬೇಕ್ರಿ, ಹ್ಯಾಡ್ ಟು ಬರಬೇಕು. ಮಸ್ಟ್ ಹ್ಯಾಡ್ ಟು ಆಗ್ಬೇಕು. ಹೌದಾ, ಕ್ಯಾನ್ ಬಂದ್ರೆ ಕುಡ್ ಆಗುತ್ತೆ, ಮೇ ಬಂದ್ರೆ ಮೈಟ್ ಆಗುತ್ತೆ. ಹೌದಾ, ಮಸ್ಟ್ ಬಂದ್ರೆ ಹ್ಯಾಡ್ ಟು ಆಗುತ್ತೆ, ಹ್ಯಾಡ್ ಟು ಬಂದ್ರೆ ಹ್ಯಾಡ್ ಟು ನೇ ಬಳಸಬೇಕು. ಇವೆಲ್ಲ ಹೇಳ್ಕೊಟ್ಟಿನಿ ನಿಮಗೆ ನಾನು, ನನ್ನ ಕ್ಲಾಸ್ ನೋಡಿ ಗೊತ್ತಾಗುತ್ತೆ. ಓಕೆನಾ. ಹಿ ಹ್ಯಾಡ್ ಟು ಹ್ಯಾವ್ ಗಾನ್ ವಿತ್ ಕೊಲಂಬಸ್. ಉಳಿಕಿ ಸೆಂಟೆನ್ಸ್ ಚೇಂಜ್ ಆಗಲ್ಲ, ಯಾಕಂದ್ರೆ ಮಾಡಲ್ ವಾಪಸ್ ಬಂದಾಗ ಅಷ್ಟೇ ಚೇಂಜ್ ಮಾಡಬೇಕು, ಟೆನ್ಸ್ ಚೇಂಜ್ ಮಾಡಬಾರ್ದು. ಇದು ಸೇಮ್ ಇರ್ತೈತಿ, ಏನು ಚೇಂಜ್ ಆಗಲ್ಲ. ಓಕೆನಾ. ನೆಕ್ಸ್ಟ್ ಹೋಗೋಣ. ಅದಾದ ನಂತರ ಏನ್ ಕೊಟ್ಟನ ಅಂದ್ರೆ ನಾ ಶಾರ್ಟ್ ಆಗಿ ಬರ್ತೀನಿ. ಡಾನ್ ಗೊಂಜಾಲೋ ಅಗೇನ್ ರಿಪ್ಲೈಡ್, ಕಂಜಕ್ಷನ್ ಆಗಿ ದ್ಯಾಟ್ ತಗೊಂಡೇವಿ. ನೆಕ್ಸ್ಟ್ ನೋಡಿ, ಅಲ್ಲಿ ಈಸ್ ಐತಿ, ಅವ್ರು ನಾವು ವಾಸ್ ಮಾಡ್ಬೇಕು. ಅದಲ್ಲ, ಯಾರು? ಅವನು. ಹೌದಲ್ಲ, ಇವ್ ಬೇಕು ಹಿ ಆಯ್ತು.
ಹಿ ವಾಸ್ ಓಲ್ಡ್. ಕ್ವಶನ್ ಪೇಪರ್ ಮುಂದೆ ನೋಡ್ಕೊಡ್ರಿ, ಒಂದ್ಸಲ ಸ್ಕ್ರೀನ್ ಶಾಟ್ ತಗೊಂಡು ನೀವು ಬಿಡಿಸ್ಕೊಡ್ರಿ, ಗೊತ್ತಾಗುತ್ತೆ. ಓಕೆನಾ. ಅಂಡ್ ಮತ್ತೇನ್ ಮಾಡ್ತಾನೆ, ಸೆಂಟೆನ್ಸ್ ಗ ಮತ್ತೊಂದು ಆಡ್ ಮಾಡ್ತಾನೆ ಅಲ್ಲಿ. ಹೌದಾ, ಅಲ್ಲಿ ಐತ್ ನೋಡಿ ಸೆಂಟೆನ್ಸ್ ಅವರು ಕೊಟ್ಟಿದ್ದಾರೆ ನಿಮ್ಗೆ. ಏನ್ ಕೊಟ್ಟಾರಪ್ಪ ಅಂತಂದ್ರೆ ಬಟ್ ಐ ಡಿಡ್ ನಾಟ್ ಅಂತ ಕೊಟ್ಟರೋದಿಲ್ಲ. ಅದನ್ನ ನಾನು ಏನ್ ಮಾಡಿದೆ, ಸೆಂಟೆನ್ಸ್ ಎರಡು ಕೂಡಿಸ್ಕೊಂಡೆ. ಹಿ ಎಡೆಡ್ ದ್ಯಾಟ್ ಏನಂತೇಳಿ ಐ ಬಿಕೇಮ್ ಹಿ ಆಯ್ತು. ಹೌದಾ, ಸಿಂಪಲ್ ಪಾಸ್ಟ್ ಕೊಟ್ರ ಅದನ್ನ ಪಾಸ್ಟ್ ಪರ್ಫೆಕ್ಟ್ ಮುಖಾಗರೆ ಹ್ಯಾಡ್ ನಾಟ್ ತಗೊಂಡೇವಿ. ನೌ ಐತಿ, ನೌನ್ ಆಗ್ಬೇಕು. ಹೌದಾ, ನೌನ್ ಆಯ್ತು. ಫರ್ಡಿನಾಂಡ್ ಅಂಡ್ ಇಸಾಬೆಲ್ಲಾ ಅಂತ ಆಯ್ತು. ಓಕೆನಾ. ಸೊ ಲಾಸ್ಟ್ ಸೆಂಟೆನ್ಸ್ ಏನಪ್ಪಾ ಅಂದ್ರೆ ಅವಾಗ ಡೊನಾಲ್ಡ್ ಅವರ ಅವನಿಗೆ ಥ್ಯಾಂಕ್ ಯು ಅಂತ ಹೇಳ್ತಾನೆ. ಹಾಗಾದ್ರೆ ಡೊನಾಲ್ಡ್ ಅವರ ಥ್ಯಾಂಕ್ಡ್ ಹಿಮ್ ಅಂತ ಬರ್ರಿ, ಅಥವಾ ಥ್ಯಾಂಕ್ಡ್ ಡಾನ್ ಗೊಂಜಾಲೋ. ಯು ಐತಿ, ಹಿಮ್ ಅವನಿಗೆ, ಅಥವಾ ಡಾನ್ ಗೊಂಜಾಲೋ ಅಂತ ಬರೆದ್ರು ಇದು ಆನ್ಸರ್ ರೈಟ್ ಆಗುತ್ತೆ. ಸೊ ಈ ರೀತಿ ಬರೋದ ನಿಮಗ 5 ಮಾರ್ಕ್ಸ್ ಇದೆ. ಹೌದಾ, ದಿಸ್ ಟೈಮ್ 5 ಮಾರ್ಕ್ಸ್ ಇದೆ. ಲಾಸ್ಟ್ ಟೈಮ್ ಮತ್ತೆ 4 ಮಾರ್ಕ್ಸ್ ಇತ್ತು, ಈಗ ಅದನ್ನ 5 ಮಾರ್ಕ್ಸ್ ಮಾಡಿದ್ದಾರೆ. ಇದು ಒಂದು ನಿಮಗೆ ಟಫೆಸ್ಟ್ ಟಾಪಿಕ್ ಐತಿ. ಹಾಗಾದ್ರೆ ಏನಾದ್ರು ಪ್ರಾಬ್ಲಮ್ಸ್ ಇದೆ ಡೈರೆಕ್ಟ್ ಇಂಡೈರೆಕ್ಟ್ ಮೇಲೆ ನನ್ನ ವಿಡಿಯೋಗಳನ್ನ ನೋಡ್ರಿ ಅಂತ ಹೇಳ್ತಾ, ಸೊ ಮುಂದಿನ ಕ್ವಶನ್ಸ್ ಗಳಿಗೆ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ, ಮುಂದಿನ ಕ್ವಶನ್ಸ್ ಗಳಿಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆನ್ಸರ್ಸ್ ಅನ್ನು ತೆಗೆದುಕೊಬಿಡ್ತೀನಿ. ಡೈಲಾಗ್ಸ್ ಆಗ್ಲಿ, ಲೆಟರ್ ರೇಟಿಂಗ್ ಆಗ್ಲಿ, ಆಮೇಲೆ ಏನಪ್ಪಾ ಅಂದ್ರೆ ಈ ಒಂದು ಪ್ರೊಫೈಲ್ ರೇಟಿಂಗ್ ಆಗ್ಲಿ, ಆಮೇಲೆ ಪ್ಯಾಸೇಜ್ಗಳು, ಲಾಂಗ್ ಕ್ವಶನ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸ್ 4 ಮಾರ್ಕ್ಸ್ ಅನ್ನ ಮತ್ತೊಂದು ವಿಡಿಯೋದಲ್ಲಿ ತಗೊಂಡ್ಬರ್ತೀನಿ ಅತಿ ಶೀಘ್ರದಲ್ಲಿ. ಅಲ್ಲಿ ತನ್ನ ವೇಟ್ ಮಾಡ್ರಿ ಅಂತ ಹೇಳ್ತಾ, ಇದು ಯಾರಿಗೆ ಹೆಲ್ಪ್ ಆಗುತ್ತೆ, ಯುಟಿಲೈಸ್ ಆಗುತ್ತೆ, ಅವ್ರಿಗೆ ಇದನ್ನ ಸೆಂಡ್ ಮಾಡ್ರಿ ಅಂತ ಹೇಳ್ತಾ ಇಲ್ಲಿಗೆ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು.